Hello everyone, welcome to Sanmarga classes. Let us see question number 25 of chapter Force and Pressure. List any four effects of force on the objects. ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ನೀವು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಏನೇನ್ ಚೇಂಜಸ್ ಆಗ್ಬಹುದು. ಓಕೆ, ಸಿಟ್ಟು ಬಂದಿದೆ, ಕೂರ್ಚಿ ಇದೆ, ಸಿಟ್ಟು ಬಂದು ಹಪ್ ಅಂತ ತಳ್ಳಿದ್ರಿ. ಯು ಆರ್ ಡಿಸ್ಪ್ಲೇಸಿಂಗ್ ದಟ್ ಆಬ್ಜೆಕ್ಟ್, ಹೌದಿಲ್ವಾ? ಆ ಆಬ್ಜೆಕ್ಟ್ ಪೊಸಿಷನ್ ಅನ್ನ ಚೇಂಜ್ ಮಾಡ್ತಿದ್ದೀರಿ. ಸೊ ಯು ಕ್ಯಾನ್ ಚೇಂಜ್ ದ ಪೊಸಿಷನ್ ಆಫ್ ಆಬ್ಜೆಕ್ಟ್. ಕೈಯಲ್ಲಿ ಬಾಟಲ್ ಇದೆ, ಫ್ರಸ್ಟ್ರೇಟ್ ಆಗಿದ್ದೀರಿ, ಬಾಟಲ್ ಅನ್ನ ಪ್ರೆಸ್ ಮಾಡ್ತಿದ್ದೀರಿ, ನಿಮ್ಗೆ ಗೊತ್ತಿಲ್ಲ. ಯು ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ದಟ್ ಬಾಟಲ್. ಅವಾಗ ಬಾಟಲ್ ಶೇಪ್ ಚೇಂಜ್ ಆಯ್ತು. ಯು ಕ್ಯಾನ್ ಚೇಂಜ್ ದ ಶೇಪ್ ಆಫ್ ಆಬ್ಜೆಕ್ಟ್. ಹಾಗಿದ್ರೆ ಫೋರ್ಸ್ ಅನ್ನ ಅಪ್ಲೈ ಮಾಡಿ ನಾನು ಶೇಪ್ ಆಫ್ ಆಬ್ಜೆಕ್ಟ್ ಅನ್ನ ಚೇಂಜ್ ಮಾಡಬಹುದು. ದೆನ್ ಐ ಕ್ಯಾನ್ ಆಲ್ಸೋ ಚೇಂಜ್ ದ ಪೊಸಿಷನ್ ಆಫ್ ಆಬ್ಜೆಕ್ಟ್. ಈಗ ಗೇಮ್ ಆಡ್ತಿದ್ದೀರಿ, ಭಾರಿ ಖುಷಿಯಿಂದ ಫುಟ್ಬಾಲ್ ಆಡ್ತಿದ್ದೀರಿ, ಬಾಲ್ ನಿಮ್ಮ ಹತ್ರ ಬಂತು, ನಿಮ್ ಡೈರೆಕ್ಷನ್ ಅಲ್ಲಿ ಬಂತು ಬಾಲ್, ನೀವು ಸರಿ ಇವದ್ರಿ ಬಾಲ್ ಗೋಲಿಗೆ ಹೋಯ್ತು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಯ್ತು. ಡೈರೆಕ್ಷನ್ ಆಫ್ ದಟ್ ಆಬ್ಜೆಕ್ಟ್ ಚೇಂಜ್ ಅಲ್ವಾ? ಆ ಆಬ್ಜೆಕ್ಟ್ ಡೈರೆಕ್ಷನ್ ಚೇಂಜ್ ಆಯ್ತು. ಸೊ ಫೋರ್ಸ್ ಮೇ ಮೇಕ್ ಆನ್ ಆಬ್ಜೆಕ್ಟ್ ಮೂವ್ ಫ್ರಮ್ ರೆಸ್ಟ್. ನಿಂತ್ಕೊಂಡಿರೋ ಆಬ್ಜೆಕ್ಟ್ ಮೂವ್ ಆಗೋ ತರ ಮಾಡಬಹುದು. ಮೇ ಚೇಂಜ್ ದ ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್ ಇಫ್ ಇಟ್ ಈಸ್ ಮೂವಿಂಗ್. ಅದು ಮೂವ್ ಆಗ್ತಾ ಇದ್ರೆ ಅದು ಸ್ಪೀಡ್ ಅನ್ನ ಚೇಂಜ್ ಮಾಡಬಹುದು. ಈಗ ಒಂದ್ ಬಾಲು ಉಳ್ಕೊಂಡು ಹೋಗ್ತಾ ಇದೆ, ನೀವೇನು ಮಾಡ್ತಿಲ್ಲ, ಆದ್ರೂ ಸ್ವಲ್ಪ ದೂರ ಹೋದ್ಮೇಲೆ ಅದು ನಿಂತ್ಕೊಳ್ಳುತ್ತೆ. ಸ್ಪೀಡ್ ಚೇಂಜ್ ಆಯ್ತು, ಸ್ಪೀಡ್ ಅಲ್ಲಿ ಕಡಿಮೆ ಆಯ್ತು. ಯಾಕೆಂದ್ರೆ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಏನಿದೆ, ಅರ್ತ್ ಎಕ್ಸರ್ಟ್ ಮಾಡ್ತಾ ಇರೋ ಫ್ರಿಕ್ಷನಲ್ ಫೋರ್ಸ್ ಏನಿದೆ, ಅದರಿಂದ ಆಬ್ಜೆಕ್ಟ್ ಸ್ಪೀಡ್ ಕಡಿಮೆ ಆಯ್ತು, ಆ ಬಾಲ್ ಸ್ಪೀಡ್ ಕಡಿಮೆ ಆಯ್ತು. ಮೇ ಚೇಂಜ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್. ನೋಡಿ, ಈ ಕಡೆಯಿಂದ ಬಾಲ್ ಬಂತು, ಇವನು ಒದಿತಿದ್ದಾನೆ, ಈ ಕಡೆ ಹೋಗುತ್ತೆ. ಡೈರೆಕ್ಷನ್ ಆಫ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್ ಮೇ ಬ್ರಿಂಗ್ ಅಬೌಟ್ ಅ ಚೇಂಜ್ ಇನ್ ದ ಶೇಪ್ ಆಫ್ ಆನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಶೇಪ್ ಅನ್ನ ಕೂಡ ಚೇಂಜ್ ಮಾಡಬಹುದು. ದೀಸ್ ಆರ್ 4 effects of force on the object. Thank you.